ಇನ್ನು ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಶಾಸಕರುಗಳೆಲ್ಲ ಅವ್ರ ಮನೆ ಹತ್ರ ಹೋಗಬೇಕು, ಮಾತಾಡಬೇಕು ಮತ್ತೊಂದು. ಬಟ್ ಭಾಳ ಸಂದರ್ಭದಲ್ಲಿ ಏನು ಅಂತ ಅಂದರೆ ಭಾಳ ರೂಡ್ ಬಿಹೇವಿಯರು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಭಾಳ ಸ್ಮೂತಾಗಿ ಏನು ಆಟಿಟ್ಯೂಡ್ ಇರಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು. ಬಟ್ ಈಗ ಕೆಲವೊಂದು ಶಾಸಕರು ಫೋರ್ಸಿಬ್ಲಿ ಅವ್ರ ಹತ್ರ ಹೋಗಬೇಕಾಗಿದೆ. ಕಾರಣ ಅಂತಂದರೆ ಮಂತ್ರಿಗಿರಿಗಾಗಿ ಲಾಬಿ. ಸೊ ಸಂಪುಟದಲ್ಲೊಂದು ಅವಕಾಶ ಸಿಗುತ್ತಾ ಏನು ಅಂತ ಹೇಳ್ಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಏನಿದೆಯೋ ನಮ್ಮ ಪ್ರಯತ್ನವನ್ನು ಮಾಡಿಬಿಡೋಣ ಅಂತ ಹೇಳ್ಕೊಂಡು ಅವ್ರ ಮನೆ ಬಳಿ ಭಾಳ ಮಂದಿ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಸಿದ್ದರಾಮಯ್ಯನವರು ಹೌದು ಪಟ್ಟದಿಂದ ಕೆಳಗಿಳಿದಿರ್ಬೋದು, ಬಟ್ ಇಷ್ಟು ವರ್ಷ ಅವ್ರಿಗೆ ಬೆನ್ನೆಲುಬಾಗಿದ್ದಂಥ ಅವರ ಹಿಂಬಾಲಕರನ್ನ ಸುಲಭವಾಗಿ ನಡುರಸ್ತೆಯಲ್ಲಿ ಕೈ ಬಿಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ಸಿದ್ದರಾಮಯ್ಯನವರು ಕೂಡ ತಮ್ಮ ಬಣದ ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ತಿಳಿದು ಬರ್ತಾ ಇದೆ. ಹಾಗಾದ್ರೆ ನಾಡಿದ್ದು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾರೆಲ್ಲ ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ, ಇನ್ನು ಮುಂದುವರೆದ ಭಾಗವಾಗಿ ಒಂದು 33-34 ಮಂದಿ ಸಚಿವರಿಗೆ ಅವಕಾಶ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿನ ಲಾಬಿ ಹೇಗೆ ನಡೀತಾ ಇದೆ ಕೇಂದ್ರದಲ್ಲಿ, ಜೊತೆಗೆ ಇಲ್ಲಿ ರಾಜ್ಯದಲ್ಲೂ ಕೂಡ. ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ನಾನು ಅಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ನಮ್ಮ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಏನು ಹಳೆ ಬೇರು ಹೊಸ ಚಿಗುರು. Whatever the party high command decided, it will be done. ಮಂತ್ರಿಯಾಗೋಕೆ ಯಾರಿಗಿಷ್ಟ ಇಲ್ಲ ಹೇಳಿ? ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗೋಕೆ ನಾಮುಂದು ತಾಮುಂದು ಅಂತ ಶಾಸಕರು ಮುಗಿಬೀಳ್ತಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಬಣದಲ್ಲಿ ಪೈಪೋಟಿ ಜೋರಾಗಿಯೇ ನಡೀತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಹಲವು ಘಟಾನುಘಟಿ ನಾಯಕರಿಗೆ ಮತ್ತೆ ಸಚಿವ ಸ್ಥಾನ ಸಿಗೋದು ಡೌಟ್ ಎನ್ನಲಾಗಿದೆ. ಅನೇಕ ಹೊಸ ಮುಖಗಳಿಗೆ ಮಣೆ ಹಾಕಲು ಎಐಸಿಸಿ ನಾಯಕರು ನಿರ್ಧಾರ ಮಾಡಿರೋ ಮಾಹಿತಿಯೂ ಸಿಕ್ಕಿದೆ. ಹಿರಿಯರು ಕಿರಿಯರನ್ನೊಳಗೊಂಡ ಸಂಪುಟ ರಚಿಸಲು ಹೈಕಮಾಂಡ್ ಒಲವು ತೋರಿದೆ ಎನ್ನಲಾಗಿದೆ. ಬುಧವಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಜೊತೆ ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ? ಡಿಕೆ ಶಿವಕುಮಾರ್ ಬಣದ ಎಷ್ಟು ಶಾಸಕರು, ಸಿದ್ದರಾಮಯ್ಯ ಬಣದ ಎಷ್ಟು ಮಂದಿ ಸಂಪುಟ ಸೇರಲಿದ್ದಾರೆ ಎನ್ನುವುದು ಕುತೂಹಲ ಕೆರಳಿಸಿದೆ. ಹೀಗಾಗಿ ಈ ಇಬ್ಬರೂ ನಾಯಕರು ತಮ್ಮದೇ ಪಟ್ಟಿ ಹಿಡಿದುಕೊಂಡು ನಾಳೆ ಬೆಳಿಗ್ಗೆ 9:30ಕ್ಕೆ ದೆಹಲಿ ತೆರಳುತ್ತಿದ್ದಾರೆ. ಅಂತಿಮವಾಗಿ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಫೈನಲ್ ಮಾಡುತ್ತೆ. 2 ಹಂತದಲ್ಲಿ ಸಂಪುಟ ರಚನೆಗೆ ಪ್ಲಾನ್ ಮಾಡಲಾಗಿದೆ. ಆದರೆ ಡಿಕೆಶಿನ್ ಕೇಳಿದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಅಂತಿದ್ದಾರೆ. So will there be other people taking oath along with you as ministers? That I don't know. Whatever the party high command decided, it will be done. I don't want to comment on that. So will there be other people taking oath along with you as ministers? That I don't know. Whatever the party high command decided, it will be done. I don't want to comment on that. ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದರಾಮಯ್ಯ ಕೂಡ ಸಚಿವ ಸ್ಥಾನಕ್ಕೆ ಕೆಲವರ ಹೆಸರು ಪರಿಗಣಿಸುವಂತೆ ಶಿಫಾರಸು ಮಾಡಿದ್ದಾರೆ. ಜಾತಿವಾರು ಸಮೀಕರಣದ ಪಟ್ಟಿಯನ್ನ ಹಸ್ತಾಂತರ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಾಡಿದ ಪಟ್ಟಿಯಲ್ಲಿರುವ ಶಾಸಕರು ಯಾರು ಅಂತ ನೋಡೋದಾದ್ರೆ, ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ, ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ. ಹಾಗೆಯೇ ಪಿರಿಯಾಪಟ್ಟಣ ಶಾಸಕ ಕೆ ವೆಂಕಟೇಶ್, ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ, ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರನ್ನ ಪರಿಗಣಿಸುವಂತೆ ಸಿದ್ದು ಮನವಿ ಮಾಡಿದ್ದಾರೆ. ಹಾಗೆಯೇ ಕಲಘಟಗಿ ಶಾಸಕ ಸಂತೋಷ್ ಲಾಡ್, ಟಿ ನರಸೀಪುರ ಶಾಸಕ ಎಚ್ಸಿ ಮಹದೇವಪ್ಪ, ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ಗೂ ಸಚಿವ ಸ್ಥಾನ ನೀಡುವಂತೆ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ನಿವಾಸ ಪವರ್ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಮಾಜಿ ಸಚಿವರು, ಶಾಸಕರ ದಂಡೆ ಬೆಳಗಿನಿಂದ ನಿರಂತರವಾಗಿ ಡಿಕೆಶಿ ಮನೆಗೆ ರೌಂಡ್ಸ್ ಆಗ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಸಂತೋಷ್ ಲಾಡ್ ಡಿಕೆ ಮನೆಗೆ ಎಂಟ್ರಿ ಕೊಟ್ಟರು. ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ, ಎಚ್ಸಿ ಮಹದೇವಪ್ಪ, ರಾಮಲಿಂಗಾರೆಡ್ಡಿ, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ ಸೇರಿ ಹಲವು ಮಾಜಿ ಸಚಿವರು ಕೂಡ ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟರು. ಮಾಡಿದೀವೋ ಬಿಟ್ಟಿದೀವೋ ನಾವೇನ್ ಹೇಳೋದು, ಅಲ್ಲಿ ಹೈಕಮಾಂಡ್ ಇದೆ. ಆಫರ್ ಕೊಟ್ಟಿದ್ದಾರೆ ಅಂತ ಸರ್, ಹೈಕಮಾಂಡ್ ಆಫರ್ ಕೊಟ್ಟಿದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ಪುತ್ರಿನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಹೈಕಮಾಂಡ್ ನಲ್ಲಿ ನಾನು ಅಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ. ನನಗೇನು ಡಿಫರೆನ್ಸ್ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ. ಯಾರು ಸೇರಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರು ಏನು ಮಾಡ್ಬೇಕು ಏನು ಮಾಡಬಾರ್ದಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ
ವಿ ಆರ್ ವಿಶ್ ಇಸ್ ದಟ್ ಎನಿಬಡಿ ಕ್ಯಾನ್ ಬಿಕಮ್, ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ತೊಂದರೆ ಇಲ್ಲ, ಈಗ ನಮ್ಮ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಅಂತಿಮವಾಗಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಹೌದು, ಖಂಡಿತ. ಇದಷ್ಟೇ ಅಲ್ಲ, ಶಿರಾ ಶಾಸಕ ಟಿಬಿ ಜಯಚಂದ್ರ, ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್, ವಿಜಯಾನಂದ ಕಾಶಪ್ಪನವರ್ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಸೇರ್ಬೇಕು ಅಂತ ಸಾಕಷ್ಟು ಆಸೆ ಇಟ್ಕೊಂಡಿದ್ರಿ. ಲಾಸ್ಟ್ ಟೈಮ್ ಕೂಡ ಸಚಿವ ಸಂಪುಟದಲ್ಲಿ ಸೇರ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರಿ, ಆಗಿರ್ಲಿಲ್ಲ. ನಾವೆಲ್ಲ ಜೊತೆಲೇ ಇದ್ದರು, ನಾವು ಕೊಲೀಗ್ಸು. ನಾನು ರಾಜಕಾರಣಿ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ. ನೋಡೋಣ ಇದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಕಾನ್ಸ್ಟಿಟ್ಯೂನ್ಸಿಗೆ ಒಂದು ನ್ಯಾಯ ಇಲ್ಲಿವರೆಗೆ ಆಗಿಲ್ಲ. ಅದಕ್ಕೋಸ್ಕರ ಚನ್ನಗಿರಿ ಸಭೆಗೆ ಪರಿಗಣಿಸಿ ಜೊತೆಗೆ ರೈತರು ಕೋಟ ಕೊಡಿ ಅಂತ ಮನವಿ ಮಾಡ್ತೀವಿ ಬಿಟ್ಟರೆ ಬೇರೆ ಯಾವುದೇ ನಾವು ಮನವಿ ಇಲ್ಲ. ಜೊತೆಗೆ ಹೊಸಬ್ರಿಗೆ ನನ್ನೊಬ್ಬನೇ ಅಂತಲ್ಲ, ಟೋಟಲ್ ಆಗಿ 5 ಜನ, ಯಾರು 5 ರಿಂದ 8 ಜನ ಹೊಸಬ್ರಿಗೆ ಕೊಡಬೇಕು ಅನ್ನೋದೇನು ಹೈಕಮಾಂಡ್ ತೀರ್ಮಾನ ಇದೆ. ಅದರಂತೆ ಹೊಸಬ್ರಿಗೆ ಕೊಟ್ಟರೆ ಏನು ಹಳೆಬೇರು ಹೊಸ ಚಿಗುರು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇವತ್ತೇನು ನಾವು ಪಕ್ಷ ಸಂಘಟನೆ ಇರ್ಬೋದು, ಇವತ್ತು ಪಕ್ಷವನ್ನು ಅಧಿಕಾರ ತರುವಂಥದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ನಮ್ಮ ಸಮುದಾಯ ಆಗಿರ್ಬೋದು. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಮೊನ್ನೆ ಉಪಚುನಾವಣೆಯಲ್ಲಿ ಕೂಡ ಇವತ್ತು ಗೆಲುವನ್ನು ಸಾಧಿಸೋದಕ್ಕೆ ಅವಕಾಶಗಳಾಯಿತು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಬಾಗಲಕೋಟೆಗೆ ಇವತ್ತು ಹೊಸ ಮಕ್ಕಳು ಅವಶ್ಯಕತೆ ಇದೆ ಅನ್ನೋದು ಇವತ್ತು ಜನರ ಒಂದು ಒತ್ತಾಯ, ಬೇಡಿಕೆ ಕೂಡ ಇದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಶಾಸಕ ಮಾಜಿ ಸಿಎಂ ಧರ್ಮಸಿಂಗ್ ಪುತ್ರ ಅಜಯ್ ಸಿಂಗ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅಭಿಮಾನಿ ರಿಯಾಜ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಕ್ತದಲ್ಲೇ ಪತ್ರ ಬರೆದಿದ್ದಾರೆ. ಹೊಸ ಸಂಪುಟ ಸೇರೋಕೆ ಡಿಕೆ ಸಿದ್ದು ಬಣದಲ್ಲಿ ಪೈಪೋಟಿಯಂತೂ ಭಾರೀ ಜೋರಾಗಿ ನಡೀತಾ ಇದೆ. ಯಾರಿಗೆ ಶಾಕ್, ಯಾರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಎನ್ನುವುದು ಬಹುತೇಕ ನಾಳೆ ಗೊತ್ತಾಗಲಿದೆ. ಹೈಕಮಾಂಡ್ ಫೈನಲ್ ಪಟ್ಟಿಯಲ್ಲಿ ಹಣೆ ಬರಹ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.